ಶಿವನ ಕೊರಳಲ್ಲಿ ಹಾವು ಏಕಿದೆ ಎಂದು ನಿಮಗೆ ಗೊತ್ತೇ? ಶಿವನ ಕೊರಳಲ್ಲಿ ಕಾಣುವ ಆ ಹಾವಿನ ಹೆಸರು ವಾಸುಕಿ. ದೇವತೆಗಳು ಮತ್ತು ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆದಾಗ ಅಮೃತವನ್ನು ಹೊರತೆಗೆಯಲು ಮಂದರ ಪರ್ವತಕ್ಕೆ ಹಗ್ಗವಾಗಿ ಈ ವಾಸುಕಿ ಹಾವನ್ನೇ ಬಳಸಲಾಯಿತು. ಆ ಸಮಯದಲ್ಲಿ ಸಮುದ್ರದ ಆಳದಿಂದ ಹಾಲಾಹಲ ಎಂಬ ಅತಿ ಭೀಕರವಾದ ವಿಷವು ಉದ್ಭವಿಸಿತು. ಆ ಹಾಲಾಹಲವನ್ನು ನೋಡಿ ದೇವತೆಗಳು ಮತ್ತು ರಾಕ್ಷಸರು ಭಯದಿಂದ ನಡುಗತೊಡಗಿದರು. ಆ ವಿಷವು ಕ್ಷಣಾರ್ಥದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುವ ಶಕ್ತಿಯನ್ನು ಹೊಂದಿತ್ತು. ಆಗ ಅವರೆಲ್ಲರೂ ಸೇರಿ ಶಿವನ ಬಳಿ ಹೋಗಿ ಆ ಭೀಕರ ವಿಷದಿಂದ ಬ್ರಹ್ಮಾಂಡವನ್ನು ಕಾಪಾಡಬೇಕೆಂದು ಪ್ರಾರ್ಥಿಸಿದರು. ಶಿವನು ಲೋಕ ಕಲ್ಯಾಣಕ್ಕಾಗಿ ಯಾವುದನ್ನು ಯೋಚಿಸದೆ ಆ ಭೀಕರ ವಿಷವನ್ನು ಕುಡಿದನು. ಆದರೆ ಆ ವಿಷವು ಕಂಠದಿಂದ ಕೆಳಗೆ ಇಳಿದು ಶರೀರವನ್ನು ಪ್ರವೇಶಿಸಿದರೆ ಅಪಾಯಕಾರಿ ಎಂದು ತಿಳಿದ ಪಾರ್ವತಿ ದೇವಿಯು ವಿಷವು ಕೆಳಗೆ ಇಳಿಯದಂತೆ ಶಿವನ ಕಂಠವನ್ನು ಗಟ್ಟಿಯಾಗಿ ಹಿಡಿದಳು. ಆದರೆ ಪಾರ್ವತಿ ದೇವಿಯು ಶಿವನ ಕಂಠವನ್ನು ಅಷ್ಟು ದೀರ್ಘಕಾಲ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿರಲಿಲ್ಲ. ಆಗ ಶಿವನ ಪರಮ ಭಕ್ತನಾದ ವಾಸುಕಿಯು ಹೀಗೆ ಪ್ರಾರ್ಥಿಸಿದನು: ಪರಮೇಶ್ವರ, ನಾನು ನಿಮ್ಮ ಕೊರಳನ್ನು ಸುತ್ತುವರೆದು ಈ ವಿಷವನ್ನು ಕೆಳಗೆ ಇಳಿಯದಂತೆ ತಡೆಯುತ್ತೇನೆ. ಅಷ್ಟೇ ಅಲ್ಲದೆ ನಿನ್ನ ಕೊರಳಿನಲ್ಲಿ ಅಲಂಕಾರವಾಗಿ ಶಾಶ್ವತವಾಗಿ ನಿನ್ನೊಂದಿಗೆ ಇರುತ್ತೇನೆ ಎಂದು ಹೇಳಿದನು. ಶಿವನು ಮುಗುಳ್ನಗೆಯಿಂದ ಇದಕ್ಕೆ ಒಪ್ಪಿಕೊಂಡನು. ಅಂದಿನಿಂದ ವಾಸುಕಿಯು ಶಿವನ ಕೊರಳಲ್ಲಿ ಶಾಶ್ವತವಾಗಿ ನೆಲೆಸಿದನು. ಸ್ನೇಹಿತರೆ, ಶಿವನ ಆಶೀರ್ವಾದಕ್ಕಾಗಿ ಎಲ್ಲರೂ ಕಮೆಂಟ್ ಬಾಕ್ಸಿನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಧನ್ಯವಾದಗಳು.